ಅಬ್ದುಲ್ ಜಬ್ಬಾರ್ ಅವರು ನಮಗೆ ಯಾವುದು ಪ್ರಚಾರ ಕರೀತಾ ಇಲ್ಲ, ಕಾಂಗ್ರೆಸ್ ನಮ್ಗೆ ಯಾರು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಸೊ ಈಗ ಯಾವ ರೀತಿ ಪ್ರಚಾರ ಹೋಗಲಿ ಅಂತ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ಹೌದು ಸರ್. ಇವತ್ತು ನಾವೆಲ್ಲ ನಮ್ಗೆ ಯಾರೂ ಕರೆದಿಲ್ಲ, ನಮ್ಗೆ ಯಾರಾದರೂ ಆಹ್ವಾನ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಇದ್ದಾರೆ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ಪ್ರಚಾರಕ್ಕೆ ಬಂದಿದ್ದೇವೆ. ಜಬ್ಬಾರ್ ಅವರು ಸಹಿತ ನಮ್ಮ ಸ್ನೇಹಿತರಾಗಿದ್ದಾರೆ, ಅವರೂ ಬಂದು ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಪರ ಮತಯಾಚನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡುತ್ತೇನೆ. ಸಾದಿಕ್ ಪೈಲ್ವಾನ್ಗೆ ರಿಕ್ವೆಸ್ಟ್ ಮಾಡುವಂಥ ರೀತಿಯಲ್ಲಿ ಜಬ್ಬಾರ್ನ ಯಾಕೆ ಕಡೆಗಣಿಸಿದ್ರು ಅಂತ ಯಾರಿಗೂ ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಜಬ್ಬಾರ್ ಅವರಿಗೆ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಲಾಗಿದೆ, ಅವರಿಗೆ ಗೌರವ ಕೊಡಲಾಗಿದೆ. ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕಡೆಗಣಿಸುವಂಥ ಪ್ರಶ್ನೆ ಬರೋದಿಲ್ಲ. ಟಿಕೆಟ್ ಕೇಳಿದ್ರೆ ತಪ್ಪಾಗ್ಬಿಡ್ತಾವೆ ನಮ್ಮದು ಅಂತ. ಹಾಗೇನಿಲ್ಲ, ಟಿಕೆಟ್ ಕೇಳಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ಅದಕ್ಕೆ ಯಾರಾದರೂ ವಿರೋಧ ಮಾಡಿದ್ರಾ? ಅಂತಿಮವಾಗಿ ನೋಡಿ, ಟಿಕೆಟ್ ಇರುವಂಥದ್ದು ಒಂದೇ, ಬಿ ಫಾರ್ಮ್ ಇರುವಂಥದ್ದು ಒಂದೇ. ಯಾರಿಗೂ ಬಿ ಫಾರ್ಮ್ ಹರಿದು ಕೊಡಲಿಕ್ಕೆ ಆಗೋದಿಲ್ಲ ಅರ್ಧ ಅರ್ಧ ಮಾಡಿ. ಹೀಗಾಗಿ ಎಲ್ಲರಿಗೆ ಕೇಳಲಿಕ್ಕೆ ಅವಕಾಶ ಇದೆ, ಎಲ್ಲರೂ ಯೋಗ್ಯರೇ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ವರಿಷ್ಠರು ಇವತ್ತು ಅರ್ಥ ಮಾಡಿಕೊಂಡು ಅವರು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಒಬ್ಬರಿಗೆ ಬಿ ಫಾರ್ಮ್ ಕೊಡ್ತಾರೆ. ಅವರಿಗೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ಪ್ರಚಾರ ಮಾಡಿ ಅವ್ರಿಗೆ ಗೆಲ್ಲಿಸುವಂಥ ಜವಾಬ್ದಾರಿ ಇದೆ. ಲಿಂಗಾಯತ ಮತಗಳನ್ನು ಓಲೈಕೆ ಮಾಡಲಿಕ್ಕೆ ಈಶ್ವರ್ ಖಂಡ್ರೆ ಅವರು ಯಶಸ್ವಿಯಾಗಿದೆ. ನೋಡಿ, ನಾನು ಲಿಂಗಾಯತ ವೀರಶೈವರು ಯಾವತ್ತಿಗೂ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಎಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಂಥವರು. ಹೀಗಾಗಿ ಶಾಮನೂರಣ್ಣನವರು ಸಮುದಾಯದ ಜೊತೆಯಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಎಲ್ಲ ಮಠಮಾನ್ಯಗಳು ಇವತ್ತು ಶಾಮನೂರವರ ಪರ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪರ ಅವರು ಮತಯಾಚನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕಾಗಿ ನಾನು ಒಬ್ಬ ಪ್ರಚಾರ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈಗ ಅಬ್ದುಲ್ ಜಬ್ಬಾರ್ ಅವರು ನಮಗೆ ಯಾವುದು ಪ್ರಚಾರ ಕರೀತಾ ಇಲ್ಲ, ಕಾಂಗ್ರೆಸ್ ನಮ್ಗೆ ಯಾರು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಸೊ ಈಗ ಯಾವ ರೀತಿ ಪ್ರಚಾರ ಹೋಗಲಿ ಅಂತ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ಹೌದು ಸರ್. ಇವತ್ತು ನಾವೆಲ್ಲ ನಮ್ಗೆ ಯಾರೂ ಕರೆದಿಲ್ಲ, ನಮ್ಗೆ ಯಾರಾದರೂ ಆಹ್ವಾನ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಇದ್ದಾರೆ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ಪ್ರಚಾರಕ್ಕೆ ಬಂದಿದ್ದೇವೆ. ಜಬ್ಬಾರ್ ಅವರು ಸಹಿತ ನಮ್ಮ ಸ್ನೇಹಿತರಾಗಿದ್ದಾರೆ, ಅವರೂ ಬಂದು ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಪರ ಮತಯಾಚನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡುತ್ತೇನೆ. ಸಾದಿಕ್ ಪೈಲ್ವಾನ್ಗೆ ರಿಕ್ವೆಸ್ಟ್ ಮಾಡುವಂಥ ರೀತಿಯಲ್ಲಿ ಜಬ್ಬಾರ್ನ ಯಾಕೆ ಕಡೆಗಣಿಸಿದ್ರು ಅಂತ ಯಾರಿಗೂ ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಜಬ್ಬಾರ್ ಅವರಿಗೆ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಲಾಗಿದೆ, ಅವರಿಗೆ ಗೌರವ ಕೊಡಲಾಗಿದೆ. ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕಡೆಗಣಿಸುವಂಥ ಪ್ರಶ್ನೆ ಬರೋದಿಲ್ಲ. ಟಿಕೆಟ್ ಕೇಳಿದ್ರೆ ತಪ್ಪಾಗ್ಬಿಡ್ತಾವೆ ನಮ್ಮದು ಅಂತ. ಹಾಗೇನಿಲ್ಲ, ಟಿಕೆಟ್ ಕೇಳಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ಅದಕ್ಕೆ ಯಾರಾದರೂ ವಿರೋಧ ಮಾಡಿದ್ರಾ? ಅಂತಿಮವಾಗಿ ನೋಡಿ, ಟಿಕೆಟ್ ಇರುವಂಥದ್ದು ಒಂದೇ, ಬಿ ಫಾರ್ಮ್ ಇರುವಂಥದ್ದು ಒಂದೇ. ಯಾರಿಗೂ ಬಿ ಫಾರ್ಮ್ ಹರಿದು ಕೊಡಲಿಕ್ಕೆ ಆಗೋದಿಲ್ಲ ಅರ್ಧ ಅರ್ಧ ಮಾಡಿ. ಹೀಗಾಗಿ ಎಲ್ಲರಿಗೆ ಕೇಳಲಿಕ್ಕೆ ಅವಕಾಶ ಇದೆ, ಎಲ್ಲರೂ ಯೋಗ್ಯರೇ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ವರಿಷ್ಠರು ಇವತ್ತು ಅರ್ಥ ಮಾಡಿಕೊಂಡು ಅವರು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಒಬ್ಬರಿಗೆ ಬಿ ಫಾರ್ಮ್ ಕೊಡ್ತಾರೆ. ಅವರಿಗೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ಪ್ರಚಾರ ಮಾಡಿ ಅವ್ರಿಗೆ ಗೆಲ್ಲಿಸುವಂಥ ಜವಾಬ್ದಾರಿ ಇದೆ. ಲಿಂಗಾಯತ ಮತಗಳನ್ನು ಓಲೈಕೆ ಮಾಡಲಿಕ್ಕೆ ಈಶ್ವರ್ ಖಂಡ್ರೆ ಅವರು ಯಶಸ್ವಿಯಾಗಿದೆ. ನೋಡಿ, ನಾನು ಲಿಂಗಾಯತ ವೀರಶೈವರು ಯಾವತ್ತಿಗೂ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಎಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಂಥವರು. ಹೀಗಾಗಿ ಶಾಮನೂರಣ್ಣನವರು ಸಮುದಾಯದ ಜೊತೆಯಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಎಲ್ಲ ಮಠಮಾನ್ಯಗಳು ಇವತ್ತು ಶಾಮನೂರವರ ಪರ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪರ ಅವರು ಮತಯಾಚನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕಾಗಿ ನಾನು ಒಬ್ಬ ಪ್ರಚಾರ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.